ಇದಕ್ಕೆ ಮನು ಸಿದ್ಧಾಂತದ ಒಂದು ಒಳಗಿನ ಕುಕೃತ್ಯ ಇದೆ ಇದರೊಳಗೆ. ಇದು ಹೇಳಬೇಕಂದ್ರೆ ಯಾವ ಕಾಲದ ಶಾಸ್ತ್ರ ಹೇಳಿದರೇನೋ, ಎದೆ ಧ್ವನಿಗೂ ಮಿಗಿಲು ಶಾಸ್ತ್ರವಿದೇನೋ, ಎಂದೋ ಮನು ಬರೆದಿಟ್ಟು ಇಂದ ಮಗ ಕೆಟ್ಟೇನೋ, ಮನು ನಿನಗೆ ನೀನು ಅಂತ ಕುವೆಂಪು ಅವರು ಹೇಳ್ತಾರೆ. ನೋಡಿ, ಒಬ್ಬ ಬುದ್ಧನಿಂದ ಹಿಡಿದು ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಇದರೆಲ್ಲರೂ ಇದ್ರ ಬಗ್ಗೆ ಹೇಳಿದ್ದಾರೆ. ಈ ಮೂರ್ಖರಾದ ಲಿಂಗಾಯತರಿಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವರೆಲ್ಲ ಬಾಯಲ್ಲಿ ಬಸಪ್ಪನ ಹೇಳಿ ಹೊಟ್ಟೆಲಿ ನಾಗಪ್ಪನ ಇಟ್ಕೊಂಡಿರೋರು. ಇವರು ಬದಲಾಗ್ತಾರೆ ಅನ್ನೋದೇನೋ, ಯಾಕಂದರೆ ವಚನ ಸಾಹಿತ್ಯದ ದೊಡ್ಡ ಕೊಡುಗೆ ಇದೆ. ಇದು ಯಾರು ಏನೋ ನೋಡಿ, ಬಸವಣ್ಣ ಮೂಲತಃ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವನು. ಅಲ್ಲಿಂದ ಡಿಕ್ಲಾಸಿಫಿಕೇಷನ್ ಆಗಿ ಜಗತ್ತಲ್ಲೆಲ್ಲನ ಇದಾನ. ಅಲ್ಲಿ ಮೇಲ್ವರ್ಗದಲ್ಲಿ ಇದ್ದು ಕೆಳವರ್ಗದ ಇದಕ್ಕೆ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನೂ ನಮ್ಮ ಡೋರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರೋ ಅಂಥ ವಚನ ಸಾಹಿತ್ಯ ಕೊಟ್ಟಂಥ ವಚನ ಬಸವಣ್ಣ, ಅಂಬಿಗರ ಚೌಡಯ್ಯ ಮತ್ತು ಮಡಿವಾಳ ಮಾಚಿ ಬೇಕಾದಷ್ಟು ಶರಣರಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಣ್ಣು ಮಕ್ಕಳಿಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸಂಕವೇ ಅಂತೊಳಗೆ ಒಂದು ವಚನ ರಚನೆ ಮಾಡೋದಕ್ಕೆ ಒಂದು ಇದು ಕೊಡುವಂಥ ಸಮಾಜದಲ್ಲಿ ನಾವು ನಿಜವಾಗ್ಲೂ ಹೇಳಿದ್ವಿ ಮುಖಗೇಡಿಗಳಾಗಿದ್ವಿ. ಏನಕ್ಕೆ ಅಂದರೆ ನೋಡಿ, ಇದೇ ಬಸವಣ್ಣನ ಹೇಳ್ಕೊಂಡು ವಚನಗಳು ಹೇಳ್ಕೊಂಡು ಕೆಲವರೆಲ್ಲೋ ಅಧಿಕಾರದಲ್ಲಿ ಮೆರಿತಾ ಇರ್ತಾರೆ. ಶರಣ ಸಾಹಿತ್ಯ ಪರಿಷತ್ತಲ್ಲಿ ಇರ್ತಾರೆ. ಒಬ್ಬ MLA ಆಗಬೇಕಾದ್ರೆ ಬಸವಣ್ಣನ ವಚನ ಹೇಳ್ಕೊಂಡು ತಿರುಗ್ತಾನೆ. ಒಬ್ಬ MP ಆಗಬೇಕಾದ್ರೆ ಬಸವಣ್ಣನ ವಚನ ಹೇಳ್ಕೊಂಡು ತಿರುಗ್ತಾನೆ. ವಚನ ಬರೀ ಬಾಯಲ್ಲಿ ಹೇಳೋಕ್ಕಾಗಿದೆ. ಇವರು ಬಾಯಲ್ಲಿ ಬಸಪ್ಪನ ಹೇಳಿ 100ಕ್ಕೆ 100 ಭಾಗ ಹೊಟ್ಟೆಲಿ ನಾಗಪ್ಪನ ಇಟ್ಕೊಂಡಿರೋರೇ ಹೊರತು. ಇದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ನಿಜಲಿಂಗಪ್ಪನವ್ರು ಕೇಳ್ತಾರೆ, ಏನೋ ಬಸವಣ್ಣನ ಬಗ್ಗೆ ಏನೋ ಹೇಳೋಕೆ ಹೋಗ್ತಾರೆ. ಮಿಸ್ಟರ್ ನಿಜಲಿಂಗಪ್ಪ, ಐ ನೋ ಬಸವೇಶ್ವರ ವೆರಿ ವೆಲ್, ಯು ಪ್ಲೀಸ್ ಲೀವ್ ಫ್ರಮ್ ದಿ ಕ್ರಚಸ್ ಆಫ್ ಲಿಂಗಾಯಟ್ಸ್ ಅಂತ ಹೇಳ್ತಾರೆ. ಯು ಆರ್ ಪಾಕೆಟೆಡ್ ಹಿಮ್ ಅಂತಾರೆ. ಹಾಗಾಗಿ ಇವರಿಗೆ ನಿಜವಾಗ್ಲೂ ಯಾರೋ ನಿಜ ಶರಣರು ಎಲ್ಲ ಮಾತಾಡ್ತಾರಲ್ಲ, ಇವ್ರಿಗೆ ವಚನದ ಬಗ್ಗೆ ಹೆಚ್ಚು ಚೆನ್ನಾಗಿ ಗೊತ್ತಿಲ್ಲ. ಹಾಗಾಗಿ ಇವ್ರು ವೈದಿಕರು ಇವ್ರ ಮೇಲೆ ದಾಳಿ ಮಾಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಕೂಗಾಟದಿಂದ ಇದೇನು ನಡೆಯೋದಿಲ್ಲ. ವಚನನ ಓದಬೇಕು. ಅನುಭವ ಸಾಹಿತ್ಯ ಇದು. ಅನುಭವಕ್ಕೂ ವ್ಯತ್ಯಾಸ ಇದೆ. ಆಮೇಲೆ ಶರಣ ಚಳುವಳಿ ಎಲ್ಲ ಕಾಯಿಕ ಸಿದ್ಧಾಂತ ಮಾಡ್ಕೊಂಡು ಕಟ್ಟದಂಥ ಚಳುವಳಿ. ಇದೇನು ಸುಮ್ಮನೆ ಬಿದ್ದೋಗುವಂಥ ಯಾರೋ ಕಲ್ಲು ಹೊಡಿತಾರೆ ಅಂತ ಅದೆಲ್ಲ ಹೆದರ್ಕೊಳ್ಳೋವಂಥದ್ದು ಅವಶ್ಯಕತೆ ಏನಿಲ್ಲ. ಅದು ಅವ್ರ ಪುಸ್ತಕ ಬಿಡಿ, ಅವೆಲ್ಲ ಏನು ನಮಗೆ ನಗಣ್ಯ ಅಂಥವೆಲ್ಲ. ವಚನ ಸಾಹಿತ್ಯ ಅಗಾಧವಾದ ದೊಡ್ಡ ಆಲದ ಮರ. ಅದಕ್ಕೆ ಯಾರು ಏನೋ ಕೊಡಲಿ ಖಂಡಿತ ಇಲ್ಲ. ಅದಕ್ಕೆ ಖಂಡಿತ ಅದಕ್ಕೆ ಅದು ಕಾನೂನಿನ ಬೇರೆ ಥರದಲ್ಲಿ ಒಂದು ಚೌಕಟ್ಟಲ್ಲಿ ಏನೋ ಮಾಡೋದಕ್ಕೂ ಒಂದು ನಡೀತಾ ಇದೆ. ಇಲ್ಲ ಅಂತ ಹೇಳ್ತಿಲ್ಲ. ನೀವು ಹೇಳೋದು ನಾನು ಒಪ್ಕೊಳ್ತೀನಿ. ಇದು ಈ ಮನು ಮತ್ತು ಸರ್, ಈಗ ಇವ್ರದ್ದೆಲ್ಲ ಹೆಂಗಿದೆ ಅಂದರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರಯ್ಯ ಅಂತ ಪುರಂದರದಾಸರು ಒಂದು ಮಾತು ಹೇಳ್ತಾರೆ. ಅವ್ರಿಗೆ ಸುಳ್ಳೇ ಅವ್ರ ಮನೆ ದೇವರು. ನಾವು ಅವ್ರ ಲೆವೆಲ್ಗೆ ಇಳಿದು ನಾವು ಇದನ್ನು ಮಾಡೋವಂಥದ್ದು. ನೀವು ಹೇಳ್ದಂಗೆ ಇತಿಹಾಸ ತಿದ್ದೋದು ತುಂಬ ವರ್ಷಗಳಿಂದಿದೆ. ಬುದ್ಧನ 10ನೇ ಅವತಾರ ವಿಷ್ಣುವಿನ ಅಂಥದ್ದಂತಾರೆ, ಅಂಬೇಡ್ಕರ್ನೊಂದು ಅಂತಾರೆ, ಬಸವಣ್ಣನೊಂದು ಹೇಳ್ತಾರೆ. ಇತ್ತೀಚೆಗೆ ರಾಜ್ಕುಮಾರು ಅವನು ಇದರಲ್ಲಿ ಹುಟ್ಟೇ ಇಲ್ಲ ಅಂತ ಹೇಳಿದಂಥವ್ರು ಇದ್ದಾರೆ. ಯಾಕಂದರೆ ಅವನು ಅಂಥ ಆ್ಯಕ್ಟಿಂಗ್ ಮಾಡೋದಕ್ಕೋಸ್ಕರ ಅವನ ಮೇಲೆ ಯಾವ ಥರ ಮಾಡಿದ್ರು ಅಂತಂದರೆ, ರಾಜ್ಕುಮಾರ್ದು ಶ್ರೀನಾಥ್ ಕೈಲೊಂದು ರಾಘವೇಂದ್ರ ಸ್ವಾಮಿದು ಪಿಕ್ಚರ್ ತೆಗೆಸಿದ್ರು ನೋಡಿ. ಇವರು ಇದೆಲ್ಲ ಮಾಡ್ಕೊಂಡು ಬಂದಿರೋದೆ. ಶ್ರೀನಾಥ್ ಕೈಲಿ ತೆಗೆಸ್ತಾರೆ, ಇನ್ನೊಬ್ರ ಕೈಲಿ ತೆಗೆಸ್ತಾರೆ. ಯಾರೇ ಒಂದು ಹೇಳ್ತೀನಿ, ಶೂದ್ರ ವರ್ಗದ ಜನ. ಆಮೇಲೆ ಅಂಬೇಡ್ಕರ್ ಏನು ಲಿಂಗಾಯತರು ಸೊತ್ತಲ್ಲ, ಅಥವಾ ಬಸವಣ್ಣ ಏನು ಲಿಂಗಾಯತರು ಸೊತ್ತಲ್ಲ, ಎಲ್ಲ ಜನ ಸಮುದಾಯದ ಸೊತ್ತು. ಇದು ವಿಶ್ವಮಾನವ ತತ್ವದ್ದು. ಇದು ಕುವೆಂಪು ಆಗಲಿ, ಬಸವಣ್ಣ ಆಗಲಿ, ಅಂಬೇಡ್ಕರ್ ಹೇಳೋ ಕಾನ್ಸ್ಟಿಟ್ಯೂಷನ್ ಆಗಲಿ, ಇದೆಲ್ಲ ವಿಶ್ವಮಾನವ ತತ್ವ ಅಡಗಿರೋದು. ಶರಣರನ್ನ ಸುಮ್ಮನೆ ಇವರು ಕೆಣಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವರೇನು ಹಿಂಗೆಲ್ಲ ಮಾಡಿಬಿಟ್ಟು ದೊಡ್ಡವರಾಗೋವಂಥದ್ದೇನಿಲ್ಲ. ಅವ್ರು ಎಲ್ಲೋ ಯಾವುದೋ ಒಂದು ದೇವಸ್ಥಾನದ ಗೋಪುರ ಆಗಿರ್ತೀವಿ ಅಂತಂದರೆ, ಆ ಗೋಪುರದ ಮೇಲೂ ಕಾಗೆ ಗುಬ್ಬಚ್ಚಿ ಗಲೀಜು ಮಾಡಿಬಿಡ್ತದೆ ಅಂತಾನೆ. ಅಲ್ಲಮ್ಮ, ಮೇಲಾಗಲಲ್ಲೇನು ಕೀಳಾಗಲಲ್ಲೇನು, ಮೇಲಿಂಗೆ ಆಕಳು ಕರೆಯುವುದು ಹಾಲು, ಕೀಳಿಂಗೆ ಆಕಳು ಕರೆಯುವುದು ಹಾಲು. ಆಕಳು ಯಾವ ಬಣ್ಣ ಆದರೆ ಏನು ಕರೆಯೋದು ಹಾಲು. ನಿನ್ನ ದೇವಸ್ಥಾನದ ಗೋಪುರ ಮಾಡಬೇಡ ಅಂತಾನೆ. ಗೋಪುರದ ಮೇಲೆ ಗಲೀಜು ಮಾಡುತ್ತೆ, ನಿನ್ನ ಪಾದದ ಧೂಳಾಗಿರ್ತೀನಿ. ಶರಣರ ಸಮಾಜದ ಒಂದು ಇದು ವಚನ ಸಾಹಿತ್ಯದ ಯಾರು ಆ ಥರ ಅಳಗಾಡ್ಸೋಕ್ಕಾಗಲ್ಲ. ಬಟ್ ಇವರು ಗಟ್ಟಿ ಕಾಳಾಗಬೇಕಷ್ಟೇ. ಇವರೇನೋ ಸುಮ್ಮನೆ ಒಜೈ ಲಿಂಗಾಯತ, ಒಬ್ಬ ಲಿಂಗಾಯತ ಇವೆಲ್ಲದಕ್ಕಿನ್ನೂ ವಚನ ಸಾಹಿತ್ಯ ಓದ್ಕೋಬೇಕು, ಗಟ್ಟಿತನ ಉಳಿಸ್ಕೋಬೇಕು. ನಾನು ಹೇಳೋದು ಇದ್ರ ವಿಷಯದಲ್ಲಿ ಗೋರುಚಾ ಅವರು ಮತ್ತು ಸೋಮಶೇಖರ್ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ. ನಾಗರಾಜ ಮೂರ್ತಿಯವರು ಬಹಿರಂಗವಾಗಿ ಬಂದು ಇದೆಲ್ಲ ಮಾತಾಡಬೇಕು. ಸುಮ್ಮನೆ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ಬಿಡೋದು ಏನೋ ಆಗೋದು ಅಲ್ಲ. ಈ ಜನಗಳಿಗೆ ತಿಳುವಳಿಕೆನೂ ಹೇಳಬೇಕು, ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅಂತಂದ್ಬಿಟ್ಟು. ಇದು ದೊಡ್ಡವರು ಈ ಧರ್ಮದಲ್ಲಿ ಏನೋ ನಾವೆಲ್ಲ ಒಂದು ಅಧಿಕಾರದಲ್ಲಿ ಇದ್ದೀವಿ ಅಂತಂದ್ಬಿಟ್ಟು ಒಳಗೆ ಎಲ್ಲೋ ಒಂದು ಅವರಿಗೆ ಎಲ್ಲೆಲ್ಲೋ ಒಂದು ಜಾಗದಲ್ಲಿ ಸೀಟ್ಗೋಸ್ಕರ ಕೆಲವರೆಲ್ಲ ಕಾಯ್ಕೊಂಡಿರ್ತಾರೆ. ಅದೆಲ್ಲ ತಪ್ಪದು. ಬ್ರಹ್ಮ ಪದವಿ ಏನೊಲ್ಲೆ, ವಿಷ್ಣು ಪದವಿ ಏನೊಲ್ಲೆ, ಮತ್ತಾವ ಪದವಿ ಏನೊಲ್ಲೆ ಅಂತಾರೆ ಬಸವಣ್ಣ. ಅಂಥ ಇದರಲ್ಲಿ ಇಟ್ಕೊಂಡು ಇವ್ರು ಯಾವುದೋ ಚೇರ್ ಆಸೆಗೆ ಯಾವುದೋ BJP ಅವ್ರು ಕರೆದ್ರು, ಕಾಂಗ್ರೆಸ್ನವ್ರು ಕರೆದ್ರು, ಇನ್ಯಾರೋ ಪಕ್ಷದವ್ರು ಕರೆದ್ರು ಅಂತಂದ್ರೆ ಬಸವಣ್ಣನ ಅಡ ಇಡೋದಿದೆಯಲ್ಲ, ನಮ್ಮ ತಾಯಿಗೆ ದ್ರೋಹ ಮಾಡ್ದಂಗೆ ಅಂತ ಹೇಳ್ತೇನೆ.
ಸಮುದಾಯದ ಜನ್ಮ ತಾಳಿದ್ರು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ದು ಅವರು ಅವತ್ತು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಲೋಕದ ಆಟಂಕ ನೀವೇಕೆ ತಿದ್ದುವಿರಿ ನಿಮ್ಮ ತನಕ ಸಂತೈಸಿಕೊಳ್ಳಿ ಅಂತ ಹೇಳ್ತಿದ್ರು. ಅದನ್ನು ಬಿಟ್ಟು ಅವರು ವಚನ ಸಾಹಿತ್ಯನೇ ಬದಲಾವಣೆ ಮಾಡೋ ಲೆಕ್ಕಕ್ಕೆ ಇವರೆಲ್ಲ ಮುಂದಾಗಿದ್ದಾರೆ ಅಂದ್ರೆ ಇದು ಎಷ್ಟು ಕರೆಕ್ಟ್ ಸರ್? ಅದು ಖಂಡಿತ ತಪ್ಪು. ಅದಕ್ಕೆ ಅವರು ಇನ್ನೂ ಒಂದು ಹೇಳ್ತಾರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಏರಿ ನೀರುಂಬಡೆ ಬೇಲಿಕೆಯ ಮೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆವಾಲು ನಂಜಾದೊಡೆ ನಾರಿಗಳಲ್ಲಿ ತಂದೆ. ಆದರೂ ನಾವೆಲ್ಲ ತಾಯಿ ಮೊಲೆ ಹಾಲು ಕೆಡಿಸಿರೋರೆ, ಒಪ್ಕೋತೀನಿ, ನಾನು ಒಬ್ಬ ಬಾಕಿ ಇದ್ದಾರೆ. ಯಾಕಂದರೆ ಅನ್ಯಾಯ ನಡೀಬೇಕಾದ್ರೆ ನೋಡ್ಕೊಂಡಿದ್ದೀವಿ, ನಾವೆಲ್ಲ ನೋಡ್ಕೊಂಡಿದ್ದೀವಿ. ನೋಡಿ, ಸುಮ್ಮನೆ ಯಾವುದೋ ಟೋಪಿ ಹಾಕೊಂಡು ನನಗೂ ಟೋಪಿ ಹಾಕಿದ್ರೆ ಆ ಟೋಪಿ ಹಾಕೊಂಡ್ರೆ ನಾನೇನೋ ಬದಲಾವಣೆ ಆಗ್ಬಿಡ್ತೀನಿ ಅಂತ ಖಂಡಿತ ಇಲ್ಲ. ಇದನ್ನು ನಿರ್ದಿಷ್ಟವಾಗಿ ನಾವು ಯಾರಿಗೂ ಟೋಪಿ ಹಾಕೋದು ಬೇಕಿಲ್ಲ. ನಮಗೆ ಬೇರೆಯವ್ರ ಕೈ ಟೋಪಿ ಹಾಕ್ಸೋದು ಬೇಡ ಸದ್ಯ. ಇಂಥದ್ದೆಲ್ಲ ಈ ಕೃತ್ಯ ಎಲ್ಲ ಮಾಡೋದು ಅದು ಟೋಪಿ ಹಾಕ್ದಂಗೆ. ಅದು ನಿಷ್ಠೂರವಾಗಿ ಗಟ್ಟಿ ಕಾಳಾಗಿ ಇದನ್ನು ವಿಚಾರವನ್ನು ವಿನಿಮಯ ಮಾಡಿಕೊಂಡು ಎದುರಿಸೋದು ಕಲ್ತ್ಕೋಬೇಕೇ ಹೊರತು ನಾವು ಸುಮ್ಮನೆ ಕೂಗಾಟದಿಂದ ಯಾವುದು. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು ಈ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಲಿಂಗಾಯತರು ಅಂತ ಹೇಳ್ಕೊಳ್ಳೋರು ವಚನ ಸಾಹಿತ್ಯ ಸರಿಗೆ ಓದಿಲ್ಲ. ಹಂಗಾಗಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲ್ಲ ಅನಿಸುತ್ತೆ. ಅವ್ರಿಗೊಂದು ಅಡ್ವಾಂಟೇಜ್ ಆಗಿದೆ. ಇಷ್ಟೆಲ್ಲ ಮಾಡಲಿಕ್ಕೂ ಕಾರಣ ಏನು ಅಂತಂದರೆ, ಈ ಸತಿ ಅವ್ರಿಗೆ MP ಸೀಟಲ್ಲಿ ತೀರಾ ಕಮ್ಮಿ ಇಲ್ಲಿ ಇದಾಗಿದ್ದಕ್ಕೆ ಈ ಹುನ್ನಾರ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಮನು ಸಿದ್ಧಾಂತದ್ದು ಏನಿರುತ್ತೆ ಅಂದರೆ ತುಂಬ ದೂರಾಲೋಚನೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಆ MP ಸೀಟ್ ಕಮ್ಮಿ ಆಗಿರೋದಕ್ಕೆ ನೆಕ್ಸ್ಟ್ ಅಧಿಕಾರ ಹಿಡಿಯೋದಕ್ಕೆ ಏನೇನು ಮಾಡಬೇಕು ಆ ಒಂದು ಚೌಕಟ್ಟಲ್ಲಿ ಇವರು ಒಂದು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಬಸವಣ್ಣನವರ ವಚನವನ್ನು ಕೂಡ ಉಪಯೋಗಿಸ್ಕೊಂತಾರೆ ರಾಜಕೀಯಕ್ಕೆ ಬೆಳೀಲಿಕ್ಕೆ. ಸತ್ಯ ಸರ್. ಅದೇ ಜಾತಿ ಅಂತ ಹೇಳ್ಕೊಳ್ಳೋರು ಅದನ್ನೇ ಮಾಡ್ತಾ ಇದ್ದಾರೆ ಸರ್. ಆ ಜಾತಿಲಿ ಹುಟ್ಟಿದೀವಿ ಅಂತ ಹೇಳ್ಕೊಳ್ಳೋರು ಅದೇ ಮಾಡ್ತಾ ಇದ್ದಾರೆ. ನೀವು ಯಾರನ್ನ ತಗೊಳ್ಬೇಕಾರೆ ಅವ್ರು ಹಿನ್ನೆಲೆ ತೊಗೊಂಡು ನೋಡಿ. ಅವರು ಬಸವಣ್ಣನ ಹೇಳ್ಕೊಂಡು ಡಾಕ್ಟ್ರೇಟ್ ಮಾಡಿರ್ತಾರೆ, ಇನ್ನೊಂದು ಹೇಳ್ಕೊಂಡು ಏನೋ ಒಂದು ಅಧಿಕಾರಕ್ಕೆ ಹೋಗಿರ್ತಾರೆ. ಆ ಕೆಲಸ ಮಾಡಬಾರ್ದು, ಅದು ನೀಚಿತನ ಅಂತ ನನ್ನ ಒಂದು. ವಚನ ದರ್ಶನ ಪುಸ್ತಕದ ಬಗ್ಗೆ ಉಪನಿಷತ್ತೇ ಮುಖ್ಯ ಅಥವಾ ಮನುಸ್ಮೃತಿನೇ ಮುಖ್ಯ, ವಚನ ಸಾಹಿತ್ಯ ಏನು ಅಲ್ಲ ಅನ್ನೋ ಒಂದು ಬಿಂಸ ಕೊಟ್ಟಿದ್ದಾರೆ. ಅದು ಅವರು ನಿರಂತರವಾಗಿ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ವಚನ ಸಾಹಿತ್ಯ ಯಾರೂ ಏನೂ ಮಾಡ್ಲಿಕ್ಕಾಗಲ್ಲ. ಸುಮ್ಮನೆ ಉಪನಿಷತ್ತಿಂದ ಬಂದಿದೆ ಮತ್ತು ಇವು ಅಂತ ಈ ಸ್ವಾಮೀಜಿಗಳು ಆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ, ಅವರು ದೊಡ್ಡ ರಾಜಕಾರಣಿಗಳಿಂದ ಹೆಚ್ಚವರು ಸ್ವಾಮೀಜಿಗಳು. ಅವರಿಗೆ ನಿಜವಾಗ್ಲೂ ಯಾವುದೇ ಒಂದು ಗೊತ್ತಿಲ್ಲ. ಅದು ಗೊತ್ತಿದ್ದರೆ ವಚನ ದರ್ಶನದ ಬಗ್ಗೆ ಸರಿಯಾಗಿ ಮಾತಾಡ್ತಾ ಇದ್ರು. ಅವ್ರು ಏನು ಓದೇ ಇಲ್ಲ ಅನ್ಸುತ್ತೆ. ಅವ್ರಿಗೆ ವಚನ ಸಾಹಿತ್ಯನೇ ಗೊತ್ತಿಲ್ಲ. ನೀವು ಎಷ್ಟೋ ಮಠಗಳಲ್ಲಿ ಹೋಗಿ ಪ್ರಶ್ನೆ ಕೇಳಿ ಅವ್ರು ನಗ್ತಾರೆ. ಇದು ನಮ್ಮ ದುರಂತ. ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ತಾಯಿಯ ಮೊಲೆ ಹಾಲು ನಂಜಾದೊಡೆ ಅಂದಂಗೆ ನಾವು ಅವನ್ನ ಕೆಡಿಸ್ಕೊಂಡು ಕೂತಿದ್ದೀವಿ. ನಮ್ಮದು ವಚನ ಸಾಹಿತ್ಯ ಇವರಿಗೆ ನಿಜವಾದ ಒಂದು ಇದು ಅಲ್ಲಿ ತಿಳ್ಕೊಬೇಕು. ಇವರು ಆ ಗಟ್ಟಿತನ ಇದ್ದಿದ್ರೆ ಇದನ್ನು ಎದುರಿಸಿರೋರು ಅಂತ ನಾನು ಹೇಳ್ತೀನಿ. ಬಟ್ ನಾನು ಹೇಳೋದೇನೆಂದರೆ, ಇದು ಲಿಂಗಾಯತ ಧರ್ಮ ಅಂತ ಯಾರು ಹೇಳ್ಕೊಡ್ತಾರೋ ಅವರೇ ಇದು ಹೊಣೆಗಾರರು. ನಾನು ಒಬ್ಬ ಹೊಣೆಗಾರ ಅಂತ ಹೇಳ್ತೀನಿ. ನಾನಂತೂ ಹೇಳ್ತೀನಿ, ಯಾವ ಟೋಪಿ ಹಾಕ್ಕೊಂಡು ಇದಕ್ಕೆ ಪ್ರತಿಭಟಿಸೋ ನಾನು ಸಿಂಗಲಾಗಿ ಹೋಗೋಕ್ಕೂ ರೆಡಿ. ನನಗೆ ಬುದ್ಧನೂ ಇಂಪಾರ್ಟೆಂಟು, ಬಸವಣ್ಣನೂ ಇಂಪಾರ್ಟೆಂಟು, ಅಂಬೇಡ್ಕರು ಇಂಪಾರ್ಟೆಂಟು, ಜೀಸಸ್ಸು ಇಂಪಾರ್ಟೆಂಟು, ಪೈಗಂಬರು ಇಂಪಾರ್ಟೆಂಟ್. ಎಲ್ಲರೂ ಮಾನವ ತತ್ವಕ್ಕೆ ಕೊಡುಗೆ ಕೊಟ್ಟರು. ಜೈ ಬಸವೇಶ ಅಂತ ಹೇಳ್ತೀನಿ.